ನೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದೊಂದು ವಿಚಾರವಾಗಿ ಯಾವಾಗಲೂ ಕೂಡ ಪ್ರತಿಭಟನೆಗಳು ಆಗ್ತಾನೆ ಇರ್ತವೆ. ಆಶಾ ಕಾರ್ಯಕರ್ತರಾಯ್ತು, ಅಂಗನವಾಡಿ ಕೆಲಸ ಮಾಡೋದಾಯ್ತು, ಬಳಿಕ ಈಗ ಐಟಿ ಮಂದಿ ಸರತ್. ಫ್ರೀಡಂ ಪಾರ್ಕ್ ನಲ್ಲಿ ಐಟಿ ಪ್ರತಿಭಟನೆ ಯಾವುದೇ ಮುಗಿದ್ರೂ ಕೂಡ ಕೆಲಸ ಮಾಡಿಸ್ತಾರೆ. ವೀಕೆಂಡ್ ರಜೆ ದಿನಗಳಲ್ಲೂ ಕೆಲಸ ಮಾಡಿಸ್ತಾರೆ. ಕೆಲಸದ ಒತ್ತಡ ಜಾಸ್ತಿ ಇದೆ. ನಮ್ಮ ಮಾನಸಿಕ ದೈಹಿಕ ಸ್ಥಿತಿ ಮೇಲೆ ಸಿಕ್ಕಾಪಟ್ಟೆ ಇದು ಎಫೆಕ್ಟ್ ಆಗ್ತಾ ಇದೆ. ಕಳೆದ ವರ್ಷವೇ ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಯಾವುದೇ ನಿಯಮವನ್ನ ರಚಿಸದೆ ನಿರ್ಲಕ್ಷ್ಯ ತೋರ್ತಾರೆ. ಸರ್ಕಾರದ ವಿರುದ್ಧ ಐಟಿ ನೌಕರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲಸದ ಅವಧಿ ಜಾಸ್ತಿ ಆಗ್ತಾ ಇದೆ. ಇನ್ನು ವೀಕೆಂಡ್ ನಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ, ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ. ಇದರಿಂದ ಆರೋಗ್ಯ ಸಮಸ್ಯೆ, ಕೆಲಸದ ಒತ್ತಡ, ಮಾನಸಿಕ ನೆಮ್ಮದಿ ಇಲ್ಲ, ದೈಹಿಕ ಸ್ಥಿತಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಹೋದ ವರ್ಷವೇ ಈ ಬಗ್ಗೆ ನಾವು ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಆದ್ರೂ ಕೂಡ ಇದರಿಂದ ನಿರ್ಲಕ್ಷ್ಯ, ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ, ನಿಯಮವನ್ನು ಕೂಡ ರಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ಅವರು ಹಾಕಿದ್ದಾರೆ. We will crush this greedy corporate. We will crush this mistake in this fight. Workers of the world unite. Workers of the world unite. Inqilab Zindabad. ನೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದೊಂದು ವಿಚಾರವಾಗಿ ಯಾವಾಗಲೂ ಕೂಡ ಪ್ರತಿಭಟನೆಗಳು ಆಗ್ತಾನೆ ಇರ್ತವೆ. ಆಶಾ ಕಾರ್ಯಕರ್ತರಾಯ್ತು, ಅಂಗನವಾಡಿ ಕೆಲಸ ಮಾಡೋದಾಯ್ತು, ಬಳಿಕ ಈಗ ಐಟಿ ಮಂದಿ ಸರತ್. ಫ್ರೀಡಂ ಪಾರ್ಕ್ ನಲ್ಲಿ ಐಟಿ ಪ್ರತಿಭಟನೆ ಯಾವುದೇ ಮುಗಿದ್ರೂ ಕೂಡ ಕೆಲಸ ಮಾಡಿಸ್ತಾರೆ. ವೀಕೆಂಡ್ ರಜೆ ದಿನಗಳಲ್ಲೂ ಕೆಲಸ ಮಾಡಿಸ್ತಾರೆ. ಕೆಲಸದ ಒತ್ತಡ ಜಾಸ್ತಿ ಇದೆ. ನಮ್ಮ ಮಾನಸಿಕ ದೈಹಿಕ ಸ್ಥಿತಿ ಮೇಲೆ ಸಿಕ್ಕಾಪಟ್ಟೆ ಇದು ಎಫೆಕ್ಟ್ ಆಗ್ತಾ ಇದೆ. ಕಳೆದ ವರ್ಷವೇ ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಯಾವುದೇ ನಿಯಮವನ್ನ ರಚಿಸದೆ ನಿರ್ಲಕ್ಷ್ಯ ತೋರ್ತಾರೆ. ಸರ್ಕಾರದ ವಿರುದ್ಧ ಐಟಿ ನೌಕರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲಸದ ಅವಧಿ ಜಾಸ್ತಿ ಆಗ್ತಾ ಇದೆ. ಇನ್ನು ವೀಕೆಂಡ್ ನಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ, ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ. ಇದರಿಂದ ಆರೋಗ್ಯ ಸಮಸ್ಯೆ, ಕೆಲಸದ ಒತ್ತಡ, ಮಾನಸಿಕ ನೆಮ್ಮದಿ ಇಲ್ಲ, ದೈಹಿಕ ಸ್ಥಿತಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಹೋದ ವರ್ಷವೇ ಈ ಬಗ್ಗೆ ನಾವು ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಆದ್ರೂ ಕೂಡ ಇದರಿಂದ ನಿರ್ಲಕ್ಷ್ಯ, ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ, ನಿಯಮವನ್ನು ಕೂಡ ರಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ಅವರು ಹಾಕಿದ್ದಾರೆ. We will crush this greedy corporate. We will crush this mistake in this fight. Workers of the world unite. Workers of the world unite. Inqilab Zindabad. ನೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದೊಂದು ವಿಚಾರವಾಗಿ ಯಾವಾಗಲೂ ಕೂಡ ಪ್ರತಿಭಟನೆಗಳು ಆಗ್ತಾನೆ ಇರ್ತವೆ. ಆಶಾ ಕಾರ್ಯಕರ್ತರಾಯ್ತು, ಅಂಗನವಾಡಿ ಕೆಲಸ ಮಾಡೋದಾಯ್ತು, ಬಳಿಕ ಈಗ ಐಟಿ ಮಂದಿ ಸರತ್. ಫ್ರೀಡಂ ಪಾರ್ಕ್ ನಲ್ಲಿ ಐಟಿ ಪ್ರತಿಭಟನೆ ಯಾವುದೇ ಮುಗಿದ್ರೂ ಕೂಡ ಕೆಲಸ ಮಾಡಿಸ್ತಾರೆ. ವೀಕೆಂಡ್ ರಜೆ ದಿನಗಳಲ್ಲೂ ಕೆಲಸ ಮಾಡಿಸ್ತಾರೆ. ಕೆಲಸದ ಒತ್ತಡ ಜಾಸ್ತಿ ಇದೆ. ನಮ್ಮ ಮಾನಸಿಕ ದೈಹಿಕ ಸ್ಥಿತಿ ಮೇಲೆ ಸಿಕ್ಕಾಪಟ್ಟೆ ಇದು ಎಫೆಕ್ಟ್ ಆಗ್ತಾ ಇದೆ. ಕಳೆದ ವರ್ಷವೇ ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಯಾವುದೇ ನಿಯಮವನ್ನ ರಚಿಸದೆ ನಿರ್ಲಕ್ಷ್ಯ ತೋರ್ತಾರೆ. ಸರ್ಕಾರದ ವಿರುದ್ಧ ಐಟಿ ನೌಕರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲಸದ ಅವಧಿ ಜಾಸ್ತಿ ಆಗ್ತಾ ಇದೆ. ಇನ್ನು ವೀಕೆಂಡ್ ನಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ, ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ. ಇದರಿಂದ ಆರೋಗ್ಯ ಸಮಸ್ಯೆ, ಕೆಲಸದ ಒತ್ತಡ, ಮಾನಸಿಕ ನೆಮ್ಮದಿ ಇಲ್ಲ, ದೈಹಿಕ ಸ್ಥಿತಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಹೋದ ವರ್ಷವೇ ಈ ಬಗ್ಗೆ ನಾವು ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಆದ್ರೂ ಕೂಡ ಇದರಿಂದ ನಿರ್ಲಕ್ಷ್ಯ, ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ, ನಿಯಮವನ್ನು ಕೂಡ ರಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ಅವರು ಹಾಕಿದ್ದಾರೆ. We will crush this greedy corporate. We will crush this mistake in this fight. Workers of the world unite. Workers of the world unite. Inqilab Zindabad. ನೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದೊಂದು ವಿಚಾರವಾಗಿ ಯಾವಾಗಲೂ ಕೂಡ ಪ್ರತಿಭಟನೆಗಳು ಆಗ್ತಾನೆ ಇರ್ತವೆ. ಆಶಾ ಕಾರ್ಯಕರ್ತರಾಯ್ತು, ಅಂಗನವಾಡಿ ಕೆಲಸ ಮಾಡೋದಾಯ್ತು, ಬಳಿಕ ಈಗ ಐಟಿ ಮಂದಿ ಸರತ್. ಫ್ರೀಡಂ ಪಾರ್ಕ್ ನಲ್ಲಿ ಐಟಿ ಪ್ರತಿಭಟನೆ ಯಾವುದೇ ಮುಗಿದ್ರೂ ಕೂಡ ಕೆಲಸ ಮಾಡಿಸ್ತಾರೆ. ವೀಕೆಂಡ್ ರಜೆ ದಿನಗಳಲ್ಲೂ ಕೆಲಸ ಮಾಡಿಸ್ತಾರೆ. ಕೆಲಸದ ಒತ್ತಡ ಜಾಸ್ತಿ ಇದೆ. ನಮ್ಮ ಮಾನಸಿಕ ದೈಹಿಕ ಸ್ಥಿತಿ ಮೇಲೆ ಸಿಕ್ಕಾಪಟ್ಟೆ ಇದು ಎಫೆಕ್ಟ್ ಆಗ್ತಾ ಇದೆ. ಕಳೆದ ವರ್ಷವೇ ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಯಾವುದೇ ನಿಯಮವನ್ನ ರಚಿಸದೆ ನಿರ್ಲಕ್ಷ್ಯ ತೋರ್ತಾರೆ. ಸರ್ಕಾರದ ವಿರುದ್ಧ ಐಟಿ ನೌಕರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲಸದ ಅವಧಿ ಜಾಸ್ತಿ ಆಗ್ತಾ ಇದೆ. ಇನ್ನು ವೀಕೆಂಡ್ ನಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ, ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ. ಇದರಿಂದ ಆರೋಗ್ಯ ಸಮಸ್ಯೆ, ಕೆಲಸದ ಒತ್ತಡ, ಮಾನಸಿಕ ನೆಮ್ಮದಿ ಇಲ್ಲ, ದೈಹಿಕ ಸ್ಥಿತಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಹೋದ ವರ್ಷವೇ ಈ ಬಗ್ಗೆ ನಾವು ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಆದ್ರೂ ಕೂಡ ಇದರಿಂದ ನಿರ್ಲಕ್ಷ್ಯ, ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ, ನಿಯಮವನ್ನು ಕೂಡ ರಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ಅವರು ಹಾಕಿದ್ದಾರೆ. We will crush this greedy corporate. We will crush this mistake in
in this fight. Workers of the world unite. Workers of the world unite. Inqilab Zindabad. ನೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದೊಂದು ವಿಚಾರವಾಗಿ ಯಾವಾಗಲೂ ಕೂಡ ಪ್ರತಿಭಟನೆಗಳು ಆಗ್ತಾನೆ ಇರ್ತವೆ. ಆಶಾ ಕಾರ್ಯಕರ್ತರಾಯ್ತು, ಅಂಗನವಾಡಿ ಕೆಲಸ ಮಾಡೋದಾಯ್ತು, ಬಳಿಕ ಈಗ ಐಟಿ ಮಂದಿ ಸರದಿ. ಫ್ರೀಡಂ ಪಾರ್ಕ್ ನಲ್ಲಿ ಐಟಿ ಪ್ರತಿಭಟನೆ ಯಾವುದೇ ಮುಗಿದ್ರೂ ಕೂಡ ಕೆಲಸ ಮಾಡಿಸ್ತಾರೆ. ವೀಕೆಂಡ್ ರಜೆ ದಿನಗಳಲ್ಲೂ ಕೆಲಸ ಮಾಡಿಸ್ತಾರೆ. ಕೆಲಸದ ಒತ್ತಡ ಜಾಸ್ತಿ ಇದೆ. ನಮ್ಮ ಮಾನಸಿಕ ದೈಹಿಕ ಸ್ಥಿತಿ ಮೇಲೆ ಸಿಕ್ಕಾಪಟ್ಟೆ ಇದು ಎಫೆಕ್ಟ್ ಆಗ್ತಾ ಇದೆ. ಕಳೆದ ವರ್ಷವೇ ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಯಾವುದೇ ನಿಯಮವನ್ನ ರಚಿಸದೆ ನಿರ್ಲಕ್ಷ್ಯ ತೋರ್ತಾರೆ. ಸರ್ಕಾರದ ವಿರುದ್ಧ ಐಟಿ ನೌಕರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲಸದ ಅವಧಿ ಜಾಸ್ತಿ ಆಗ್ತಾ ಇದೆ. ಇನ್ನು ವೀಕೆಂಡ್ ನಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ, ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ. ಇದರಿಂದ ಆರೋಗ್ಯ ಸಮಸ್ಯೆ, ಕೆಲಸದ ಒತ್ತಡ, ಮಾನಸಿಕ ನೆಮ್ಮದಿ ಇಲ್ಲ, ದೈಹಿಕ ಸ್ಥಿತಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಹೋದ ವರ್ಷವೇ ಈ ಬಗ್ಗೆ ನಾವು ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಆದ್ರೂ ಕೂಡ ಇದರಿಂದ ನಿರ್ಲಕ್ಷ್ಯ, ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ, ನಿಯಮವನ್ನು ಕೂಡ ರಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ಅವರು ಹಾಕಿದ್ದಾರೆ. Mass gathering Zindabad. Mass gathering Zindabad. We will crush this greedy corporates. We will crush this streak in this fight. Workers of the world unite. Workers of the world unite. Inqilab Zindabad. ನೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದೊಂದು ವಿಚಾರವಾಗಿ ಯಾವಾಗಲೂ ಕೂಡ ಪ್ರತಿಭಟನೆಗಳು ಆಗ್ತಾನೆ ಇರ್ತವೆ. ಆಶಾ ಕಾರ್ಯಕರ್ತರಾಯ್ತು, ಅಂಗನವಾಡಿ ಕೆಲಸ ಮಾಡೋದಾಯ್ತು, ಬಳಿಕ ಈಗ ಐಟಿ ಮಂದಿ ಸರದಿ. ಫ್ರೀಡಂ ಪಾರ್ಕ್ ನಲ್ಲಿ ಐಟಿ ಪ್ರತಿಭಟನೆ ಯಾವುದೇ ಮುಗಿದ್ರೂ ಕೂಡ ಕೆಲಸ ಮಾಡಿಸ್ತಾರೆ. ವೀಕೆಂಡ್ ರಜೆ ದಿನಗಳಲ್ಲೂ ಕೆಲಸ ಮಾಡಿಸ್ತಾರೆ. ಕೆಲಸದ ಒತ್ತಡ ಜಾಸ್ತಿ ಇದೆ. ನಮ್ಮ ಮಾನಸಿಕ ದೈಹಿಕ ಸ್ಥಿತಿ ಮೇಲೆ ಸಿಕ್ಕಾಪಟ್ಟೆ ಇದು ಎಫೆಕ್ಟ್ ಆಗ್ತಾ ಇದೆ. ಕಳೆದ ವರ್ಷವೇ ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಯಾವುದೇ ನಿಯಮವನ್ನ ರಚಿಸದೆ ನಿರ್ಲಕ್ಷ್ಯ ತೋರ್ತಾರೆ. ಸರ್ಕಾರದ ವಿರುದ್ಧ ಐಟಿ ನೌಕರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲಸದ ಅವಧಿ ಜಾಸ್ತಿ ಆಗ್ತಾ ಇದೆ. ಇನ್ನು ವೀಕೆಂಡ್ ನಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ, ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ. ಇದರಿಂದ ಆರೋಗ್ಯ ಸಮಸ್ಯೆ, ಕೆಲಸದ ಒತ್ತಡ, ಮಾನಸಿಕ ನೆಮ್ಮದಿ ಇಲ್ಲ, ದೈಹಿಕ ಸ್ಥಿತಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಹೋದ ವರ್ಷವೇ ಈ ಬಗ್ಗೆ ನಾವು ಕಾರ್ಮಿಕ ಸಚಿವರಿಗೆ ದೂರು ಕೊಟ್ಟಿದ್ವಿ. ಆದ್ರೂ ಕೂಡ ಇದರಿಂದ ನಿರ್ಲಕ್ಷ್ಯ, ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ, ನಿಯಮವನ್ನು ಕೂಡ ರಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ಅವರು ಹಾಕಿದ್ದಾರೆ. Mass gathering Zindabad. Mass gathering Zindabad. We will crush this greedy corporates. We will crush this streak in this fight. Workers of the world unite. Workers of the world unite. Inqilab Zindabad. ನೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದೊಂದು ವಿಚಾರವಾಗಿ ಯಾವಾಗಲೂ ಕೂಡ ಪ್ರತಿಭಟನೆಗಳು ಆಗ್ತಾನೆ ಇರ್ತವೆ. ಆಶಾ ಕಾರ್ಯಕರ್ತರಾಯ್ತು, ಅಂಗನವಾಡಿ ಕೆಲಸ ಮಾಡೋದಾಯ್ತು, ಬಳಿಕ ಈಗ ಐಟಿ ಮಂದಿ ಸರದಿ. ಫ್ರೀಡಂ ಪಾರ್ಕ್ ನಲ್ಲಿ ಐಟಿ ಪ್ರತಿಭಟನೆ ಯಾವುದೇ ಮುಗಿದ್ರೂ ಕೂಡ ಕೆಲಸ ಮಾಡಿಸ್ತಾರೆ. ವೀಕೆಂಡ್ ರಜೆ ದಿನಗಳಲ್ಲೂ ಕೆಲಸ ಮಾಡಿಸ್ತಾರೆ. ಕೆಲಸದ ಒತ್ತಡ ಜಾಸ್ತಿ ಇದೆ. ನಮ್ಮ ಮಾನಸಿಕ